ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ತಾವು ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ರೆ ತಾವು ಕೂಡ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಒಂದು ಬೆಂಬಲವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ತಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋದ ವಿಚಾರ ಇಷ್ಟೇ. ಏನು ಕರ್ನಾಟಕ ರಾಜ್ಯದ ಒಬ್ಬ ಚಲನಚಿತ್ರ ನಟರು ಆಟೋ ಚಾಲಕರ ಬಗ್ಗೆ ಒಂದು ದೊಡ್ಡ ಮಟ್ಟದ ಬೆಂಬಲವನ್ನು ವ್ಯಕ್ತಪಡಿಸಿ ನಿನ್ನೆ ರಾತ್ರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ವೈರಲನ್ನು ಮಾಡಿದ್ದಾರೆ. ಗ್ಯಾಸ್ ಈ ಒಂದು ಪದ, ಅದರಲ್ಲೂ LPGಗೆ ಸಂಬಂಧಪಟ್ಟಂತೆ ಚಾಲಕರಿಗೆ ಸಮಸ್ಯೆಯನ್ನು ಹುಟ್ಟುಹಾಕಿ ಸರಿಸುಮಾರು ಇವತ್ತಿಗೆ 38 ದಿನಗಳಾಯಿತು. 38 ದಿನಗಳ ಕಾಲ ಯಾವುದೇ ಒಬ್ಬ ನಾಯಕ ನಟನು ಕೂಡ ಧ್ವನಿಯನ್ನು ಬಿಡದೇ ಇರತಕ್ಕಂಥವ್ರು. ಏನು ನಿನ್ನೆ ಚಲನಚಿತ್ರ ನಟರಾದಂತಹ ಧ್ರುವ ಸರ್ಜಾ ಅವ್ರದ್ದು ಅಭಿನಯದ KD ಚಿತ್ರ ರಿಲೀಸ್ಗೆ ಡೇಟು ಅನೌನ್ಸ್ ಆಯಿತು. ರಿಲೀಸ್ಗೆ ಡೇಟ್ ಅನೌನ್ಸ್ ಆದ ತಕ್ಷಣವೇ ಅವ್ರಿಗೆ ಮೊದಲನೇದಾಗಿ ಜ್ಞಾಪಕ ಬಂದಿದ್ದೆ ಆಟೋ ಚಾಲಕರು. ಯಾಕೆ ಅಂದರೆ ಇವತ್ತು ಊರು ತುಂಬ ಪ್ರಚಾರ ಮಾಡ್ತಕ್ಕಂಥವ್ರು ಕನ್ನಡ ಚಲನಚಿತ್ರನ ಇದೇ ಆಟೋ ಚಾಲಕರು. ಹಾಗಾಗಿ ಅವರುಗಳಿಗೆ ಮೊದಲನೇದಾಗಿ ಜ್ಞಾಪಕ ಬಂದಿದ್ದೆ ಆಟೋ ಚಾಲಕರು. ಅದರಲ್ಲೂ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ರೀತಿ ಆಟೋ ಚಾಲಕರು ಅಂದರೆ ಸೈನಿಕರಿದ್ದಂತೆ ಅಂತ ಹೇಳ್ತಾರೆ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು. ಇನ್ನು ಆಟೋ ಚಾಲಕರು ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ದಾರೆ. ಹೌದು, ನಾವು ಕೂಡ ಅವತ್ತಿಂದ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಈ ರಾಜ್ಯದ ಮತ್ತು ದೇಶದ ಆರ್ಥಿಕ ಶಕ್ತಿ ಅಂತ ಯಾರಾದರೂ ಇದ್ದರೆ ಅದು ಆಟೋ ಚಾಲಕರೇ ಆಗ್ಬೋದು, ಕ್ಯಾಬ್ ಚಾಲಕರೇ ಆಗ್ಬೋದು, ಬಸ್ನ ಮಾಲೀಕರುಗಳೇ ಆಗ್ಬೋದು. ಪ್ರತಿಯೊಂದು ವಾಹನವನ್ನು ಓಡಿಸುವಂತಹ ಚಾಲಕ ಅಂದಮೇಲೆ ಅವನು ಈ ದೇಶದ ಬೆನ್ನೆಲುಬು ಮತ್ತು ಆರ್ಥಿಕ ಶಕ್ತಿ. ಇವತ್ತು ಆರ್ಥಿಕತೆಯಲ್ಲಿ ಹೊಡೆತ ಬೀಳ್ಬೋದು, ಎದ್ದೇಳ್ಬೋದು, ಎರಡಕ್ಕೂ ಕೂಡ ಸರಿಸಮಾನವಾಗಿ ನಿಂತ್ಕೊಳ್ತಕ್ಕಂತಹ ವ್ಯಕ್ತಿ ಅಂತ ಯಾರಾದರೂ ಇದ್ದರೆ ಅದು ಆಟೋ ಚಾಲಕರು ಅಂತ ನಾವು ಒಪ್ಕೊಳ್ತೀವಿ. ನನ್ನದು ಒಂದೇ ಪ್ರಶ್ನೆ, ಏನು ತಾವು ಇವತ್ತು ಆಟೋ ಚಾಲಕರ LPGಗೆ ಸಮಸ್ಯೆ ಪಟ್ಟಿದೆ ಅಂತೇಳಿ ಇವತ್ತು ದೊಡ್ಡ ಮಟ್ಟಕ್ಕೆ ತಾವುಗಳು 38 ದಿನ ಆದಮೇಲೆ ಬಂದು ಧ್ವನಿ ಎತ್ತುತ್ತಾ ಇದ್ದೀರಾ. ಒಂದು ಕಡೆಯಿಂದ ನಿಮ್ಮನ್ನು ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಏಕೆಂದರೆ ಇಡೀ ಕರ್ನಾಟಕ ಚಲನಚಿತ್ರದ ಸಂಬಂಧಪಟ್ಟಂತೆ ಯಾವ ಇವತ್ತು ಆಟೋ ಚಾಲಕರು ತುಂಬ ಒಳ್ಳೆಯ ಕೆಲಸಗಳು ಮಾಡಿಯೇ ಸರ್ಕಾರಗಳೇ ಆಗಬಹುದು ಮತ್ತು ಸಾರ್ವಜನಿಕರಿಂದಲೇ ಆಗ್ಬೋದು ಹೀಯಾಳಿಸ್ಕೊಳ್ತಿರೋದಕ್ಕೆ ಮೂಲ ಕಾರಣ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ಏನಂದರೆ ತುಂಬ ಹಿರಿಯ ವಯಸ್ಸಾಗಿರ್ತಕ್ಕಂಥ ಸಾರ್ವಜನಿಕರನ್ನು ಆಟೋ ಚಾಲಕರು ಅವ್ರವ್ರ ಮನೆ ಬಾಗಿಲುಗಳಿಗೆ ಫ್ರೀಯಾಗಿ ಸರ್ವಿಸ್ ಕೊಟ್ಟಿರ್ತಕ್ಕಂಥದ್ದಾಗ್ಬೋದು, ಯೋಧರುಗಳಿಗೆ ಫ್ರೀಯಾಗಿ ಸರ್ವಿಸ್ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಸರ್ಕಾರದ ಕೈಲಿ ತಾಕತ್ತಿಲ್ಲದೆ ಇರತಂಥ ಸಂದರ್ಭದಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಹೆರಿಗೆಗೆ ಉಚಿತ ಅಂತ ಹೇಳಿ ಒಂದು ಯೋಜನೆಯನ್ನು ತಗೊಂಡು ಬಂದು ಆಟೋ ಚಾಲಕರು ಇಡೀ ವ್ಯವಸ್ಥೆಗೆ ಮಾದರಿಯಾಗಿ ನಿಂತ್ಕೊಂಡ್ರಲ್ಲ. ಈ ಎಲ್ಲ ಯೋಜನೆಗಳು ಕೂಡ ಸರ್ಕಾರದ ಕಣ್ಣಿಗೆ ಕಾಣಕ್ಕಾಗದೆ ಹಂತವಾಗಿ ಆಟೋ ಚಾಲಕರ ಕಣ್ಣಿಗೆ ಕಾರ್ಪುಡಿಯನ್ನು ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದು ಕೂಡ ಶ್ಲಾಘನೀಯ. ಹಾಗೆ ತಾವು ಏನು ಇವತ್ತು 25 ಲಕ್ಷ ರೂಪಾಯಿಗಳನ್ನು ತಾವು ದೇಣಿಗೆಯಾಗಿ LPGಗೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀರಾ. ಅದರಲ್ಲಿ ಒಂದು ಡೌಟ್ ಇದೆ, ತಾವು ಯಾರಿಗೆ ಆ ಅನುದಾನವನ್ನು ಕೊಡ್ತಾ ಇದ್ದೀರಾ ಅಂತಕ್ಕಂಥದ್ದೇ ಇಲ್ಲೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ತಮಗೆ ಸಮಯ ಸಿಕ್ಕರೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮತ್ತು ತಾವು KD ಚಲನಚಿತ್ರ ರಿಲೀಸ್ಗೆ ಡೇಟ್ ಅನೌನ್ಸ್ ಆಗಿದ ತಕ್ಷಣ ಬಂದಿದ್ದೀರಾ, ಸ್ವಾಗತಾರ್ಹ. ನಮ್ಮದೊಂದು ಬೇಡಿಕೆ ಇದೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಹಲವಾರು ಚಲನಚಿತ್ರ ಮಂದಿರಗಳಲ್ಲಿ ಆಟೋ ಚಾಲಕರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನೇ ಕೊಡೋದಿಲ್ಲ. ನಾವು ಕೂಡ ಕನ್ನಡಿಗರಲ್ವೇ, ನಮಗೂ ಕೂಡ ಚಲನಚಿತ್ರ ನೋಡಬೇಕು ಅಂತಕ್ಕಂಥ ಆಸೆ ಇರುತ್ತೆ ಅಲ್ವೇ. ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹಲವಾರು ಸಂಘಟನೆಗಳು ಬೇಡಿಕೆಯನ್ನು ಮತ್ತು ಮನವಿ ಪತ್ರಗಳನ್ನ ಕೊಟ್ಟ ನಂತರದಲ್ಲೂ ಕೂಡ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದುವರೆಗೂ ಕೂಡ ಯಾವುದೇ ನಿಲುವನ್ನು ತೆಗೆದುಕೊಳ್ಳೋಕ್ಕಾಗಿಲ್ಲ ಅಂದಮೇಲೆ ನೀವು ಕೂಡ ಪರಭಾಷಿಕರ ಬೆಂಬಲವಾಗಿ ನಿಂತಿದ್ದೀರಾ ಅಂತಲೇ ಅರ್ಥ ಅಲ್ವಾ. ಇವತ್ತು ಪ್ರಚಾರ ಮಾಡೋದಕ್ಕೆ ಆಟೋಗಳು ಬೇಕು, ಆದರೆ ತಮ್ಮ ಚಲನಚಿತ್ರವನ್ನು ನೋಡೋದಕ್ಕೆ ಆಟೋ ಚಾಲಕರು ಬೇಡ ಅನ್ನೋ ಮನಸ್ಥಿತಿಯನ್ನು ಮೊದಲು ನಿಮ್ಮಂಥ ಎಲ್ಲ ನಾಯಕ ನಟರುಗಳು ಕೂಡ ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಒಬ್ಬ ಚಲನಚಿತ್ರ ನಟನಿಗೆ ಪ್ರಶ್ನೆ ಮಾಡಿರೋದಕ್ಕೆ ಹಲವಾರು ಜನ ಬೇಸರವನ್ನು ವ್ಯಕ್ತಪಡಿಸ್ಬೋದು. ಅದು ಬೇಸರದ ವಿಚಾರವಲ್ಲ. ನಮ್ಮ ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ, ಉತ್ತರವನ್ನು ಕೊಡುವಂಥವ್ರು ಕೊಡ್ತಾರೆ. ಧನ್ಯವಾದ.